ಇವನು ಓದಿದ್ದು BSc ಕಂಪ್ಯೂಟರ್ ಸೈನ್ಸ್ ಸಾಫ್ಟ್ವೇರ್ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಿದ್ದ. ಆದರೆ ಈತ ಮಾಡಿದ್ದು ಮಾತ್ರ ಅನಾಚಾರ. ಪೊಲೀಸರು ಈತನನ್ನ ಹಿಡಿಯೋದಕ್ಕೆ 2 ಟೀಮ್ ಮಾಡಿ ಹುಡುಕಾಡಿ ಬಂಧಿಸಿದ್ದಾರೆ. ಹಾಗಾದ್ರೆ ಈತ ಮಾಡಿದ್ದೇನು ಅನ್ನುವ ಕಂಪ್ಲೀಟ್ ಕಹಾನಿ ನೋಡ್ಕೊಂಡ್ ಬನ್ನಿ. ಸಿಲಿಕಾನ್ ಸಿಟಿ ಮಹಿಳೆಯರಿಗೆ ಸೇಫ್ ಅಲ್ವಾ? ಯಾರು ಬೇಕಾದರೂ ತಬ್ಕೊಂಡು ಚುಂಬಿಸಬಹುದಾ? ಸಿಲಿಕಾನ್ ಸಿಟಿ ಮಹಿಳೆಯರಿಗೆ ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಕಾಡುತ್ತಿದೆ. ಕಳೆದ ತಿಂಗಳು ಸುದ್ದಗುಂಟೆ ಪಾಳ್ಯದಲ್ಲಿ ಕಾಮುಕನೊಬ್ಬ ರಸ್ತೆಯಲ್ಲಿ ಯುವತಿಗೆ ಬಲವಂತವಾಗಿ ಚುಂಬಿಸಿ ಎಸ್ಕೇಪ್ ಆಗಿದ್ದ. ಆ ಪ್ರಕರಣ ಮಾಸುವ ಬೆನ್ನಲ್ಲೇ ಪುಲಕೇಶಿ ನಗರದಲ್ಲಿ ಮತ್ತೊಬ್ಬ ಕಾಮುಕ ಒಂದೇ ದಿನ 2 ಮಹಿಳೆಯರನ್ನ ತಬ್ಕೊಂಡು ತುಟಿಗೆ ಬಲವಂತವಾಗಿ ಚುಂಬಿಸಿರೋ ಘಟನೆ ನಡೆದಿದೆ. ಪುಲಕೇಶಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಾಕ್ಸ್ ಟೌನ್ ಬಳಿ ನಡೆದ 6ನೇ ತಾರೀಖು ರಾತ್ರಿ 7 ಗಂಟೆ ಸುಮಾರಿಗೆ 112ಗೆ ಒಂದು ಕರೆ ಬಂದಿತ್ತು. ಯಾರೋ ಅಪರಿಚಿತ ವ್ಯಕ್ತಿಯೊಬ್ಬ ಮಹಿಳೆಯರೊಂದಿಗೆ ಅಸಭ್ಯವಾಗಿ ವರ್ತಿಸಿದ್ದಾನೆ. ಸಂಜೆ 7 ಗಂಟೆ ಸುಮಾರಿಗೆ ಕುಟುಂಬದ ಜೊತೆಗೆ ವಾಕ್ ಬಂದಿದ್ದ ಮಹಿಳೆಗೂ ಬಲವಂತವಾಗಿ ಮುತ್ತು ಕೊಟ್ಟಿದ್ದಾನೆ ಎಂದು ಆರೋಪ ಕೇಳಿಬಂದಿದೆ. ತದನಂತರ ಪೊಲೀಸರು ಅಕ್ಕಪಕ್ಕ ವಿಚಾರಿಸಿದಾಗ ಇನ್ನೂ 2-3 ಜನರೊಂದಿಗೆ ಇದೇ ರೀತಿ ವರ್ತಿಸಿದ್ದಾಗಿ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಅಪೋಸಿಟ್ ಡೈರೆಕ್ಷನ್ ನಡ್ಕೊಂಡು ಬರ್ದಂತ ಮಹಿಳೆಯರಿಗೆ ಅವನು ಅಸಭ್ಯವಾಗಿ ನಡ್ಕೊಳ್ತಿರ್ತಾನೆ ಅಂತ ಹೇಳಿ ನನಗೂ ಕೂಡ ಹಾಗೆ ಮಾಡಿದ್ದಾನೆ ಅಂತ ಅವರು ಕಂಪ್ಲೇಂಟ್ ಕೊಡ್ತಾರೆ. ಅದಾದ ನಂತರ ಬಹಳಷ್ಟು ಮಹಿಳೆಯರು ಬರ್ತಾರೆ, ಇಲ್ಲ ಈ ರೀತಿ ನಮಗೆ ಸಾಯಂಕಾಲ 1 ಅವರಿಂದ ಒಂದು 2-3 ಎಪಿಸೋಡ್ಸ್ ಅದು ಆಗಿರುತ್ತೆ. ಬಾಣಸವಾಡಿ ಮತ್ತೆ ಹೆಣ್ಣೂರು ಒಂದು 2-3 ಕಡೆ ಇದೇ ರೀತಿ ಮಾಡಿದಾಗ ಒಪ್ಕೊಂಡಿದ್ದಾನೆ. ಅವನ ನಮ್ಮ ಕಸ್ಟಡಿಗೆ ತಗೊಂಡಿದ್ವಿ. 6-7 ಕಿಲೋಮೀಟರ್ ಸಿಸಿಟಿವಿ ಪರಿಶೀಲನೆ ಮಾಡಿರುವ ಪೊಲೀಸರು 37 ವರ್ಷದ ಮದನ್ ಎಂಬಾತನನ್ನ ಬಂಧಿಸಿದ್ದಾರೆ. ಆರೋಪಿ ಮದನ್ ಬಾಣಸವಾಡಿ ನಿವಾಸಿಯಾಗಿದ್ದು BSc ಕಂಪ್ಯೂಟರ್ ಸೈನ್ಸ್ ಓದಿಕೊಂಡು ಸಾಫ್ಟ್ವೇರ್ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಿದ್ದ. ಆದರೆ ಇತ್ತೀಚೆಗೆ ಕೆಲಸ ಬಿಟ್ಟಿದ್ದ ಎನ್ನಲಾಗಿದೆ. ಆರೋಪಿ ಮದುವೆ ಆಗಿರುವ ಮಾಹಿತಿ ಇದ್ದು ಹೆಣ್ಣೂರು, ಬಾಣಸವಾಡಿ, ರಾಮಮೂರ್ತಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಈ ರೀತಿಯ ಕೃತ್ಯ ನಡೆಸಿರುವುದಾಗಿ ಒಪ್ಪಿಕೊಂಡಿದ್ದಾನೆ ಎನ್ನಲಾಗಿದೆ. ಈ ಕೃತ್ಯ ಎಸಗಿದಾಗ ಮಹಿಳೆಯರು ಪ್ರಶ್ನೆ ಮಾಡಿದಾಗ ಯಾರಿಗಾದರೂ ಹೇಳು, ಏನೂ ಆಗಲ್ಲ ಎಂದು ಹೇಳಿ ಹೋಗಿದ್ದಂತೆ. ಸೊ ಅವನು ಹೇಳೋ ಪ್ರಕಾರ ಅವನು ಸ್ವಲ್ಪ ಒಂಚೂರು ಸಮಸ್ಯೆ ಇದ್ದಂಗಿದೆ ಅವನಿಗೆ. ಸೊ ಹಾಗಾಗಿ ಮುಂದಿನ ಕ್ರಮವನ್ನು ನಮ್ಮ ಪುಲಕೇಶಿ ನಗರ ಇನ್ಸ್ಪೆಕ್ಟರ್ ಜರುಗಿಸಿದ್ರು. ಮದುವೆ ಆಗಿದೆ, ಅದೊಂದು ಸ್ವಲ್ಪ ನಾವು ವೆರಿಫೈ ಮಾಡ್ತೀವಿ. ಮದುವೆ ಆಗಿದೆ, ಅದೊಂದು ಸ್ವಲ್ಪ ನಾವು ವೆರಿಫೈ ಮಾಡ್ತೀವಿ. ಅಂತ ಏನೋ ಬರೋದು ಕೇಳಿ ಇವನು ಬೇರೆ ಏನಾದರೂ ಬ್ಯಾಕ್ಗ್ರೌಂಡ್ ಇದೆಯಾ? ಸದ್ಯ ಆರೋಪಿಯನ್ನ ಬಂಧನ ಮಾಡಿರುವ ಪೊಲೀಸರು ಹೆಚ್ಚಿನ ತನಿಖೆ ನಡೆಸುತ್ತಿದ್ದಾರೆ. ಪದವಿ ಪಡೆದು ಕೆಲಸ ಮಾಡ್ತಿದ್ದ ವ್ಯಕ್ತಿಯೊಬ್ಬ ಈ ರೀತಿಯ ಕಾಮಕೃತ್ಯ ಎಸಗಲು ಮುಂದಾಗಿದ್ದು ಯಾಕೆ, ಏನಿದರ ಹಿಂದಿನ ದುರುದ್ದೇಶ ಅನ್ನೋ ಬಗ್ಗೆಯೂ ತನಿಖೆ ನಡೀತಿದೆ. ಮಂಜುನಾಥ ಚಂದ್ರ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಬೆಂಗಳೂರಲ್ಲಿ ಪಾರ್ಕಿಂಗ್ನದ್ದೇ ದೊಡ್ಡ ಪ್ರಾಬ್ಲಮ್. ರೋಡ್ ಪಕ್ಕ ಗ್ಯಾಪ್ ಸಿಕ್ಕರೆ ಸಾಕು ಪಾರ್ಕಿಂಗ್ ಮಾಡಿಬಿಡ್ತಾರೆ. ಆದರೆ ತಿಂಗಳಗಟ್ಟಲೆ ಬೈಕು, ಕಾರು ಮಾತ್ರವಲ್ಲ ಲಾರಿ ಸಹ ಪಾರ್ಕ್ ಮಾಡ್ತಾರೆ. ಇದರಿಂದಾಗಿ ಈ ರಸ್ತೆ ಬಲಿ ಪಡೆಯೋ ಆಕ್ಸಿಡೆಂಟ್ ರಸ್ತೆಯಾಗಿ ಮಾರ್ಪಾಡಾಗಿದೆ. JP ಪಾರ್ಕ್ ಮುಂಭಾಗ ರಸ್ತೆ ಡೇಂಜರ್. ರೋಡ್ ಸೈಡ್ ಪಾರ್ಕಿಂಗ್ ಆಕ್ಸಿಡೆಂಟ್ಗೆ ಆಹ್ವಾನ. ಒಂದು ಕಡೆ ರಸ್ತೆ ಬದಿಯಲ್ಲಿ ಅಡ್ಡಾದಿಡ್ಡಿ ನಿಲ್ಲಿಸಿರುವ ವೆಹಿಕಲ್, ಇರೋ ಚಿಕ್ಕ ರಸ್ತೆಯಲ್ಲಿ ವೆಹಿಕಲ್ಗಳ ಓಡಾಟಕ್ಕೆ ನಿರಂತರ ಅಪಘಾತ. ಇಂಥ ದೃಶ್ಯ ಕಂಡು ಬರೋದು ಯಶವಂತಪುರ ಮತ್ತಿಕೆರೆ JP ಪಾರ್ಕ್ ಮುಂಭಾಗದ ರಸ್ತೆಯಲ್ಲಿ. ನಿತ್ಯ ಸಾವಿರಾರು ಜನರು ವಾಕಿಂಗ್, ಜಾಗಿಂಗ್ಗೆ ಅಂತ ಇಲ್ಲಿಗೆ ಬರ್ತಾರೆ. ಆದರೆ ಇವರು ತಮ್ಮ ಬೈಕ್ ಪಾರ್ಕ್ ಮಾಡಲು ಜಾಗವಿಲ್ಲದ ಪರಿಸ್ಥಿತಿ ಇದೆ. ರಸ್ತೆ ಬದಿ 1 ಲೈನ್ ಮಾತ್ರವಲ್ಲ, ಕೆಲವೊಮ್ಮೆ 2 ಲೈನ್ ವೆಹಿಕಲ್ ಪಾರ್ಕ್ ಮಾಡಿರ್ತಾರೆ. ಇದರಿಂದ ಇರುವ 40 ಅಡಿ ರಸ್ತೆ ಅರ್ಧಕ್ಕರ್ಧ ವೆಹಿಕಲ್ ಪಾರ್ಕಿಂಗ್ ಆದ್ರೆ ವಾಹನಗಳು ಹೋಗೋದು ಹೇಗೆ? ಕಳೆದ 2 ತಿಂಗಳಲ್ಲಿ 10ಕ್ಕೂ ಹೆಚ್ಚು ರಸ್ತೆ ಅಪಘಾತವಾಗಿದೆ ಅಂತಾರೆ ಮಾಜಿ ಕಾರ್ಪೊರೇಟರ್. ಹಿಂದೆ 3 ತಿಂಗಳಿಂದ ಒಂದು ಆಕ್ಸಿಡೆಂಟ್ ಆಗಿದೆ. ಅದ್ರ ಹಿಂದೆ 3 ತಿಂಗಳಿಂದ ಒಂದು ಆಕ್ಸಿಡೆಂಟ್, 2 ಸ್ಪಾಟ್ ಇತ್ತು. ಈಗ ಮೊನ್ನೆ 2 ಸ್ಟೂಡೆಂಟ್ಸ್, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಂತೆ, ಅವರು ಕೇರಳದವರು. ಪಾಪ 2 ಬರ್ತಿರ್ಬೇಕಾದ್ರೆ ಹಿಂದೆ ಬಂದು ಹೊಡೆದಿದ್ದಾನೆ ಗಾಡಿಗೆ. ಕಾಲೇಜ್ ಗಾಡಿ ಏನೋ ನಿಲ್ಸಿದ್ದಾನೆ, ಕಾಲೇಜ್ ಗಾಡಿಗೆ ಹೊಡೆದಿದ್ದಾನೆ. ಅವ್ನು ಪಾರ್ಕಿಂಗ್ ಗಾಡಿಗೆ ಒಂದು ಹೊಡೆದಿದ್ದಾನೆ. ಏನಾಗಿದೆ ಅಂತ ಸೌಂಡ್ ಬಂದು ಹಿಂದೆ ತಿರುಗಿ ನೋಡಿದ್ದಾನೆ. ತಿರುಗಿ ನೋಡಿದ ತಕ್ಷಣ ಅವನು ರೋಡಲ್ಲಿ ಬಿದ್ದು ಅವನು ಸ್ಪಾಟ್ ಇತ್ತು, ಕೈ ಹಂಗೆ ಕಟ್ಟಾಗೋಗಿತ್ತು. ರಸ್ತೆಯಲ್ಲಿ ಅನಧಿಕೃತ ವಾಹನಗಳ ನಿಲುಗಡೆ ಮಾಡುವುದು ಕಾಮನ್ ಆಗ್ಬಿಟ್ಟಿದೆ. ವಾಹನ ಸವಾರರ ಜೀವಕ್ಕೆ ಕುತ್ತು ತರ್ತಿರೋ ಈ ರಸ್ತೆಯುದ್ದಕ್ಕೂ ಅನಧಿಕೃತ ವಾಹನಗಳದ್ದೇ ಕಾರುಬಾರು. ಸಣ್ಣ ವಾಹನದಿಂದ ಹಿಡಿದು ಭಾರೀ ವಾಹನಗಳ ಪಾರ್ಕಿಂಗ್ ಅಡ್ಡ ಆಗಿದೆ. ಕೇವಲ ಸ್ಥಳೀಯರು ಮಾತ್ರವಲ್ಲ, ಎಲ್ಲಿಂದಲೋ ಬಂದು ವೆಹಿಕಲ್ ಪಾರ್ಕಿಂಗ್ ಮಾಡ್ತಾರೆ.
ತಿಂಗಳುಗಟ್ಟಲೆ ಪಾರ್ಕ್ ಮಾಡಿ ಹೋಗುವ ಮಾಲೀಕರಿಗೆ ಯಾರು ಕೇಳೋರು ಹೇಳೋರು ಇಲ್ಲದಂತಾಗಿದೆ ಎನ್ನುತ್ತಾರೆ ಸ್ಥಳೀಯರು. ವಾಕಿಂಗ್ ಬರೋ ನಿಲ್ಸಕ್ಕೆ ಕೂಡ ಟೂ ವೀಲರ್ ನಿಲ್ಸಕ್ಕೂ ಜಾಗ ಇಲ್ಲ. ಇಲ್ಲಿ ಅನ್ವಾಂಟೆಡ್ ವೆಹಿಕಲ್ಗಳು, ಲಾರಿ ಇರ್ಬೋದು, ಮಿನಿ ಬಸ್ ಇರ್ಬೋದು, ಕಾರ್ಗಳಿರ್ಬೋದು, ಇಂಥದನ್ನೆಲ್ಲ ತಂದು ಇಲ್ಲಿಂದ ಈ JP ಪಾರ್ಕ್ ಫುಲ್ ಎಂಡ್ ಚೌಡೇಶ್ವರಿ ಬಸ್ ಸ್ಟಾಪ್ ಇಂದ ಹಿಡಿದು ಸ್ವಿಮ್ಮಿಂಗ್ ಪೂಲ್ ಗೇಟ್ವರೆಗೂ ಲೆಫ್ಟ್ ಸೈಡ್ ನಲ್ಲಿ ಡಬಲ್ ಪಾರ್ಕಿಂಗ್ ಬೇರೆ ಮಾಡ್ತಾರೆ. ಆಮೇಲೆ ಇಲ್ಲಿ ಪಾರ್ಕಿಂಗ್ ಮಾಡ್ತಕ್ಕಂಥ ಸ್ಥಳನೂ ಅಲ್ಲ ಇದು ರೋಡ್, ಕಿರಿದಾದ ರೋಡ್ ಇರೋದ್ರಿಂದ 30-40 ಅಡಿ ರೋಡ್ ಇರೋದ್ರಿಂದ ಇವ್ರು ಗಾಡಿಗಳು ನಿಲ್ಲಿಸ್ಬಿಟ್ರೆ ಬೇರೆ ಗಾಡಿಗಳಿಗೆ ತೊಂದರೆ ಆಗುತ್ತೆ, ದಿನ ಜಗಳಗಳು. JP ಪಾರ್ಕ್ ನಡಿಗೆದಾರರು BBMP ಹಾಗೂ ಸಂಚಾರಿ ಪೊಲೀಸರ ಗಮನಕ್ಕೆ ತಂದಿದ್ದಾರೆ. ದೂರು ಕೊಟ್ಟಾಗ ಕೆಲವು ದಿನ ವೆಹಿಕಲ್ ಪಾರ್ಕಿಂಗ್ ಪ್ರಮಾಣ ಕಡಿಮೆ ಆಗುತ್ತಂತೆ. ಆ ಬಳಿಕ ಮತ್ತದೇ ಪಾರ್ಕಿಂಗ್ ಕಿರಿಕಿರಿ ಮುಂದುವರಿಯುತ್ತದೆ ಎನ್ನುತ್ತಾರೆ ಜನ. ಒಂದರ ಹಿಂದೆ ಒಂದು ರಸ್ತೆ ಅಪಘಾತಗಳಾಗ್ತಾ ಇದಾವೆ. ಅಮಾಯಕ ಜೀವಿಗಳು ರಸ್ತೆಯಲ್ಲೇ ಬಲಿದಾನ ಆಗ್ತಾ ಇದೆ. ಇಷ್ಟೆಲ್ಲ ಆಗ್ತಾ ಇರೋದು ರಸ್ತೆ ಬದಿ ಹೀಗೆ ವರ್ಷಾನುಗಟ್ಲೆ ನಿಲ್ಲಿಸುವಂತ ವೆಹಿಕಲ್ ಪಾರ್ಕಿಂಗ್ ಇಂದ. ಇನ್ನಾದ್ರೂ BBMP ಮತ್ತು ಟ್ರಾಫಿಕ್ ಪೊಲೀಸ್ ಎಚ್ಚೆತ್ಕೊಳ್ಬೇಕಾಗಿದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಇದೊಂದು ಪ್ರತಿಷ್ಠಿತ ಏರಿಯಾ. ಈ ರಸ್ತೆಗಳಿಗೆ ಗೂಡ್ಸ್ ವಾಹನಗಳಿಗೆ ನೋ ಎಂಟ್ರಿ. ಆದರೂ ನಿನ್ನೆ ಸಂಜೆ ಯಮ ಸ್ವರೂಪಿಯಾಗಿ ಬಂದ ಗೂಡ್ಸ್ ವಾಹನವೊಂದು ಸರಣಿ ಆಕ್ಸಿಡೆಂಟ್ ಎಸಗಿದೆ. ಇದರಿಂದಾಗಿ ಒಂದು ಜೀವ ಬಲಿ ಪಡೆದಿದ್ದು, ಅದೃಷ್ಟವಶಾತ್ ಪೊಲೀಸರು ಅಪಘಾತದಿಂದ ಬಚಾವಾಗಿದ್ದಾರೆ. ಮೇಯೋ ಹಾಲ್ ಜಂಕ್ಷನ್ನಲ್ಲಿ ಸೀರಿಯಲ್ ಆಕ್ಸಿಡೆಂಟ್. ಮಹಿಳೆ ಸಾವು, 2 ಕಾರು, 1 ಬೈಕ್ ಜಖಂ. ಸಿಗ್ನಲ್ ಕಂಬಕ್ಕೆ ಡಿಕ್ಕಿ ಹೊಡೆದು ನಿಂತಿರುವ ಗೂಡ್ಸ್ ವಾಹನ, ಚಲ್ಲಾಪಿಲ್ಲಿಯಾಗಿ ಬಿದ್ದಿರುವ ಕಾರಿನ ಗ್ಲಾಸ್ಗಳು, ಅಲ್ಲಲ್ಲಿ ಬಿದ್ದಿರುವ ಚಪ್ಪಲಿಗಳು, ವಾಹನದ ಮುಂಭಾಗ ಸಂಪೂರ್ಣ ಜಖಂ ಆಗಿರೋದನ್ನ ನೋಡಿದ್ರೆ ಇದೊಂದು ದೊಡ್ಡ ಅಪಘಾತ ಅನ್ನೋದು ಕನ್ಫರ್ಮ್ ಆಗಲಿದೆ. ನಿನ್ನೆ ಸಂಜೆ 6:30 ಸಮಯ ಮೇಯೋ ಹಾಲ್ ಜಂಕ್ಷನ್ನಲ್ಲಿ 16 ವಾಹನಗಳು ರೆಡ್ ಸಿಗ್ನಲ್ ಇದ್ದ ಕಾರಣ ನಿಂತಿದ್ವು. ಕಾವೇರಿ ಎಂಪೋರಿಯಂ ಜಂಕ್ಷನ್ ಕಡೆಗಿಂದ ಓವರ್ ಸ್ಪೀಡ್ ಆಗಿ ಬಂದ ಗೂಡ್ಸ್ ವಾಹನ ಇನೋವಾ ಕಾರಿಗೆ ಹಿಂಬದಿ ಡಿಕ್ಕಿ ಹೊಡೆದಿದೆ. ಆ ಬಳಿಕ ಮುಂದೆ ನಿಂತಿದ್ದ ಮತ್ತೊಂದು ಕಾರಿಗೆ ಡಿಕ್ಕಿಯಾಗಿದೆ. ನಂತರ 2 ವೀಲರ್ಗೂ ಡಿಕ್ಕಿಯಾಗಿದೆ. ಈ ವೇಳೆ 2 ವೀಲರ್ನಲ್ಲಿ ಇಬ್ಬರು ಕೆಳಕ್ಕೆ ಬಿದ್ದಿದ್ದಾರೆ. ಆಗ ಗೂಡ್ಸ್ ವಾಹನದ ಚಕ್ರ ಮಹಿಳೆ ತಲೆ ಮೇಲೆ ಹರಿದಿದೆ. ಆ ಬಳಿಕ ಗೂಡ್ಸ್ ವಾಹನ ನೇರವಾಗಿ ಸಿಗ್ನಲ್ ಕಂಬಕ್ಕೆ ಗುದ್ದಿದೆ. ಆ್ಯಕ್ಚುಲಿ ಸಿಗ್ನಲ್ ಈ ಕಡೆ ಬಿಟ್ಟಿತ್ತು ಆಯಿತಾ. ಇದು ಆ್ಯಕ್ಚುಲಿ ನನ್ನ ಪ್ರಕಾರ 10 ಜನ ಕುಡ್ದಿದ್ರು. ಅವರು ಕುಡಿದ್ಬಿಟ್ಟು ಬಂದು ಒಂದು ಇನೋವಾಗ ಹೊಡೆದು ಆಮೇಲೆ ಒಂದು ಯೂನಿಕಾರ್ನ್ ಗಾಡಿ ಒಂದಿತ್ತು ಅದಕ್ಕೆ ಹೊಡೆದು ಆಮೇಲೆ ಅದು ಗಾಡಿಗೆ ಹೊಡ್ಕೊಂಡು ಆ ಎಮ್ಮ ಫೇಸು ಒಂದು ಸ್ವಲ್ಪ ಓಪನ್ ಆಗಿತ್ತು. ಆಮೇಲೆ ಪೊಲೀಸರು ಆಮೇಲೆಲ್ಲ ಇವ್ರನ್ನೆಲ್ಲ ಇಳಿಸಿ ಆಮೇಲೆ ಆ ಎಮ್ಮನ ಹಾಸ್ಪಿಟ್ಲ್ಗೆ ಆಮೇಲೆ ಕಳಿಸಿದ್ವಿ. ಅಪಘಾತದಲ್ಲಿ ಗಾಯಗೊಂಡಿದ್ದ ಗೊಡದಹಳ್ಳಿಯ ನಿವಾಸಿ ಅಂಜಲಿಯನ್ನ ಸ್ಥಳೀಯರು ಆಟೋದಲ್ಲಿ ಹಾಸ್ಮ್ಯಾಟ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಾಗ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ ಎಂದು ವೈದ್ಯರು ಡಿಕ್ಲೇರ್ ಮಾಡಿದ್ದಾರೆ. ಬೈಕ್ ಸವಾರ ವಿಜಯ್ ಕುಮಾರ್ ಕೂಡ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಇನ್ನು ಗೂಡ್ಸ್ ವಾಹನದ ಡ್ರೈವಿಂಗ್ ಕ್ಯಾಬಿನ್ನಲ್ಲಿ 6 ಜನ ಆಗಿದ್ರಂತೆ. ಅಪಘಾತ ಎಸಗಿದ ಕೂಡಲೇ ಡ್ರೈವರ್ ಎಸ್ಕೇಪ್ ಆಗಿದ್ದಾನೆ. ಘಟನೆ ಸಂಬಂಧ ಅಶೋಕ್ ನಗರ ಸಂಚಾರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆಕ್ಚುಲಿ ಇದು ಘಟನೆ ನಂತರ ಅವನು ಗೂಡ್ಸ್ ವೆಹಿಕಲ್ದವನು ಅಲ್ಲೇ ವೆಹಿಕಲ್ ಬಿಟ್ಬಿಟ್ಟು ಪರಾರಿಯಾಗಿದ್ದಾನೆ. ಅವನು ಕುಡ್ದಿದ್ನೋ ಇಲ್ಲ ಅನ್ನೋದ್ರ ಬಗ್ಗೆ ನಮಗಿನ್ನೂ ಕೂಡ ಮಾಹಿತಿ ಇಲ್ಲ, ತನಿಖೆಯಿಂದ ತಿಳಿದು ಬರುತ್ತೆ ಮುಂದಿಂದು. ಗೂಡ್ಸ್ ವೆಹಿಕಲ್ ಅಂತಂದರೆ ಇದು ತರಕಾರಿ ಗೂಡ್ಸ್ ವೆಹಿಕಲ್ ಅಲೋ ಇಲ್ಲ. ಇವನು ಎಲ್ಲಿಂದ ಬಂದಿದ್ದಾನ ಏನು ಅಂತ ನನ್ನ ತನಿಖೆಯಲ್ಲಿ ನಾವು ತಗೊಂಡು ಬರ್ತಾ ಇದ್ದೀವಿ. MG ರಸ್ತೆಯಲ್ಲಿ ಗೂಡ್ಸ್ ವಾಹನಗಳಿಗೆ ಪ್ರವೇಶವಿಲ್ಲ. ನಿಷೇಧ ಆಗಿದ್ರೂ ಕೂಡ ಹೇಗೆ ಎಂಟ್ರಿ ಪಡೆದುಕೊಂಡ ಅನ್ನೋದನ್ನು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಮಂಜುನಾಥ್ ಚಂದ್ರ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಶಾಲೆಗೆ ಹಾಜರಾಗದೆ ಹೊರಗುಳಿದು ಪರೀಕ್ಷೆ ವೇಳೆ ಪರದಾಡೋ ವಿದ್ಯಾರ್ಥಿಗಳಿಗೆ ಇಲ್ಲೊಂದು ಶಾಕಿಂಗ್ ನ್ಯೂಸ್ ಇದೆ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಶಾಕ್ ಕೊಟ್ಟಿದೆ ಶಾಲಾ ಶಿಕ್ಷಣ ಇಲಾಖೆ. ಇನ್ನು ಮುಂದೆ ಶಾಲೆಗೆ ಹಾಜರಾಗದೇ ಇದ್ರೆ ಸಿಕ್ಕಿ ಬೀಳೋದು ಪಕ್ಕ. ಕ್ಲಾಸ್ ಮಾಡದೆ ಸಂಬಳ ಎನಿಸುವ ಶಿಕ್ಷಕರಿಗೂ ಸಂಕಷ್ಟ ಫೆಟ್ಸ್. ಸರ್ಕಾರಿ ಶಾಲೆಗಳಿಗೂ ಬರ್ತಿದೆ ಎಐ ಟೆಕ್ನಾಲಜಿ. ಎಐ ತಂತ್ರಜ್ಞಾನ ಬಳಸಲು ಶಿಕ್ಷಣ ಇಲಾಖೆ ಸಿದ್ಧತೆ. ಕೋವಿಡ್ ಟೈಮಲ್ಲಿ ಶಿಕ್ಷಣ ಇಲಾಖೆ ವಿದ್ಯಾರ್ಥಿಗಳ ಹಾಜರಾತಿ ಕಡ್ಡಾಯ ಮಾಡಿರಲಿಲ್ಲ.
ಇದನ್ನೇ ಅಭ್ಯಾಸ ಮಾಡಿಕೊಂಡಿರುವ ಸಾಕಷ್ಟು ವಿದ್ಯಾರ್ಥಿಗಳು ಈಗಲೂ ಕ್ಲಾಸ್ಗೆ ಹಾಜರಾಗುತ್ತಿಲ್ಲ. ಹೇಗಿದ್ರೂ 3 ಬಾರಿ ಎಕ್ಸಾಮ್ ಬರೆಯಲು ಅವಕಾಶ ಇದೆ ಅಂತ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಚಕ್ಕರ್ ಹಾಕುತ್ತಿದ್ರು. ಇದೀಗ ಶಿಕ್ಷಣ ಇಲಾಖೆ ಶಾಲೆಗೆ ಚಕ್ಕರ್ ಹಾಕುವ ವಿದ್ಯಾರ್ಥಿಗಳಿಗೆ ಹಾಗೂ ಶಾಲೆಗೆ ಬಂದು ಕ್ಲಾಸ್ ಮಾಡದೆ ಹರಟೆ ಹೊಡೆಯುವ ಶಿಕ್ಷಕರಿಗೆ ಬಿಗ್ ಶಾಕ್ ನೀಡಿದೆ. ಸರ್ಕಾರಿ ಶಾಲಾ ಮಕ್ಕಳ ಹಾಜರಾತಿಗೆ ಎಐ ಅಟೆಂಡೆನ್ಸ್ ಜಾರಿಗೆ ಶಾಲಾ ಶಿಕ್ಷಣ ಇಲಾಖೆ ಮುಂದಾಗಿದೆ. ಸರ್ಕಾರಿ ಶಾಲಾ ಶಿಕ್ಷಕರ ಕ್ಲಾಸ್ ಹಾಗೂ ವಿದ್ಯಾರ್ಥಿಗಳನ್ನು ಎಐ ತಂತ್ರಜ್ಞಾನ ಮಾನಿಟರ್ ಮಾಡಲಿದೆ. ಮೊದಲ ಬಾರಿಗೆ ಶಾಲಾ ಶಿಕ್ಷಣ ಇಲಾಖೆ ಇಂತಹದ್ದೊಂದು ಮಹತ್ವದ ತಂತ್ರಜ್ಞಾನವನ್ನ ಸರ್ಕಾರಿ ಶಾಲೆಗಳಿಗೆ ಅಳವಡಿಸಿಕೊಳ್ಳಲು ಮುಂದಾಗಿದ್ದಾರೆ. ಶಿಕ್ಷಕರು ಇನ್ಮುಂದೆ ಪ್ರತಿ ಕ್ಲಾಸ್ನಲ್ಲಿ 5 ರಿಂದ 10 ನಿಮಿಷಗಳ ಕಾಲ ಹಾಜರಾತಿಯಲ್ಲೇ ಸಮಯ ಕಳೆಯುವ ತೊಂದರೆ ಇರಲ್ಲ. ಎಐ ತಂತ್ರಜ್ಞಾನದ ಮೂಲಕ ಎಷ್ಟು ಮಕ್ಕಳು ಹಾಜರಾಗಿದ್ದಾರೆ, ಯಾವ ಕ್ಲಾಸ್ ನಡೆಯುತ್ತಿದೆ ಅಂತ ಡೀಟೇಲ್ಸ್ ಶಾಲಾ ಶಿಕ್ಷಣ ಇಲಾಖೆಯ ಜಾಲತಾಣಕ್ಕೆ ಅಪ್ಲೋಡ್ ಮಾಡುತ್ತದೆ. ಮಕ್ಕಳ ಹಾಜರಾತಿ ಸೇರಿದಂತೆ ಕಂಪ್ಲೀಟ್ ವಿವರವನ್ನ ಶಿಕ್ಷಣ ಇಲಾಖೆಯ ವೆಬ್ಸೈಟ್ಗೆ ಅಪ್ಲೋಡ್ ಮಾಡುತ್ತದೆ. ಒಂದೇ ಬಾರಿಗೆ ಮಾಸ್ ಹಾಜರಾತಿ ಹಾಕುತ್ತದೆ ಈ ಎಐ ತಂತ್ರಜ್ಞಾನ. ಶಿಕ್ಷಕರ ಹಾಜರಾತಿ, ಕ್ಲಾಸ್ ಮಾನಿಟರಿಂಗ್ ಹಾಗೂ ಮಕ್ಕಳ ಏಕಕಾಲಿಕ ದಾಖಲಾತಿಯೂ ಸಿಗಲಿದೆ. ಇದರಿಂದ ಸಮಯ ಉಳಿತಾಯ ಹಾಗೂ ಮಕ್ಕಳ ಹಾಜರಾತಿಯ ಪ್ರತಿದಿನ ಮಾನಿಟರ್ ಮಾಡಲು ಇಲಾಖೆಗೆ ಸಹಾಯವಾಗಲಿದೆ ಅಂತಿದ್ದಾರೆ ಆಯುಕ್ತರು. ಗ್ರೂಪ್ ಅಟೆಂಡೆನ್ಸ್ ಕ್ಯಾಪ್ಚರ್ ಅಂತ ಫೀಚರ್ ಇದೆ. ಇಟ್ ಓನ್ಲಿ ಕ್ಯಾಪ್ಚರ್ಸ್ ದಿ ಕೋಆರ್ಡಿನೇಟ್ಸ್ ಆಫ್ ದ ಫೇಸಸ್. ಅದರಿಂದ ನಾವು ವಿತಿನ್ 2-3 ಸೆಕೆಂಡ್ಸ್ ಕ್ಲಾಸಲ್ಲಿರೋ ಎಲ್ಲ ವಿದ್ಯಾರ್ಥಿಗಳ ಹಾಜರಾತಿಯನ್ನು ತಗೊಳ್ಬೋದು ಮತ್ತು ನಮ್ಮ ಸೈಟ್ಸ್ ಕೂಡ ನಾವು ಅದು ಲಿಂಕ್ ಮಾಡ್ತೀವಿ. ಸೊ ಅದರಿಂದ ಎಷ್ಟು ಜನ ಮಕ್ಕಳು ಹಾಜರಾಗಿದ್ದಾರೆ ಮತ್ತು ಅವ್ರ ಕಲಿಕೆಗೆ ಏನು ಪೂರಕವಾದಂತಹ ವಾತಾವರಣ ಇದೆಯಾ ಅಂತ ಕೂಡ ನೋಡೋದಕ್ಕೆ ಅನುಕೂಲ ಆಗುತ್ತೆ. ಕ್ಲಾಸ್ಗೆ ಚಕ್ಕರ್ ಹಾಕೋ ವಿದ್ಯಾರ್ಥಿಗಳ ಪ್ರತಿದಿನದ ಡಾಟಾ ಶಾಲಾ ಶಿಕ್ಷಣ ಇಲಾಖೆ ಕೈ ಸೇರಲಿದೆ. ಈಗಾಗಲೇ ಸಾಫ್ಟ್ವೇರ್ ಕಂಪನಿಗಳ ಜೊತೆ ಮಾತುಕತೆಯಾಗಿದ್ದು ಸರ್ಕಾರಿ ಶಾಲೆಗಳಲ್ಲಿ ಎಐ ಸ್ಕ್ರೀನಿಂಗ್ ಅಳವಡಿಸಲು ಇಲಾಖೆ ಮುಂದಾಗಿದೆ. ಮೊಬೈಲ್ ತಂತ್ರಜ್ಞಾನದ ಮೂಲಕ ವಿದ್ಯಾರ್ಥಿಗಳ ಹಾಜರಾತಿ ದಾಖಲಾತಿಗೆ ಇಲಾಖೆ ಮುಂದಾಗಿದೆ. ಪ್ರತಿದಿನ ವಿದ್ಯಾರ್ಥಿಗಳ ದಾಖಲಾತಿ ಹಾಗೂ ಎಷ್ಟು ಮಕ್ಕಳು ಶಾಲೆಗೆ ಬರ್ತಿದ್ದಾರೆ, ಎಷ್ಟು ಗೈರು ಹಾಜರಾತಿ ಎಂಬ ಕಂಪ್ಲೀಟ್ ಮಾಹಿತಿ ಇಲಾಖೆಗೆ ತಿಳಿಯಲಿದೆ. ಈ ಮೂಲಕ ಶಾಲೆಗೆ ಚಕ್ಕರ್ ಹಾಕುವ ಮಕ್ಕಳು ಹಾಗೂ ಪೋಷಕರ ಮೇಲೆ ಕ್ರಮಕ್ಕೆ ಇಲಾಖೆ ಮುಂದಾಗಿದೆ. ಅನುಕೂಲ ಅಂದ್ರೆ ಮೇಡಮ್ ಎ ಇರೋದ್ರಿಂದ ಏನೈತೆ ಆನ್ಲೈನ್ ಒಳ್ಳೇದೇ. ನಾವೇನಂತೀವಿ ಪೇಪರ್ ವರ್ಕ್ ಕಡಿಮೆ ಆಗುತ್ತೆ. ಮೇಡಮ್ ಫಸ್ಟ್ ಇಲ್ಲೇನು ಅಟೆಂಡೆನ್ಸ್ ಕ್ಲಾಸಲ್ಲಿ ಹಾಕ್ಲೇಬೇಕು. ಒಂದು ವೇಳೆ ಆ ಮಗು ಲೇಟಾಗಿ ಬಂದರೆ ಮತ್ತೆ ತಿದ್ದೋದು ಇರುತ್ತೆ. ಬಟ್ ಎಲ್ಲಿ ಆ ಥರ ಇರಲಿಕ್ಕಿಲ್ಲ ಅನಿಸುತ್ತೆ. ಒಂದ್ಸಲ ಲೇಟಾಗಿ ಬಂದರೂ ಕೂಡ ಸ್ಕ್ಯಾನರ್ ಅಲ್ವಾ, ಸ್ಕ್ಯಾನ್ ಆಗೋದ್ರಿಂದ ಡೈರೆಕ್ಟಾಗಿ ಅವತ್ತಿನ ಅಟೆಂಡೆನ್ಸ್ ಗೊತ್ತಾಗ್ಬಿಡುತ್ತೆ. ಒಳ್ಳೇದು ಅನ್ಸುತ್ತೆ. ನನಗೆ ತಿಳಿದಂಗೆ ಇದೆ ರಿಯಲಿ ಬೆಸ್ಟ್. ಹಳೆ ಸಿಸ್ಟಮ್ ಬದಲು ಇದು ಹೊಸ ಸಿಸ್ಟಮ್ ಒಳ್ಳೇದೇ. ಒಟ್ನಲ್ಲಿ ಶಾಲೆಗಳಲ್ಲಿ ಮಕ್ಕಳ ಹಾಜರಾತಿ ಹೆಚ್ಚಿಸಲು ಹಾಗೂ ಶಾಲೆಯಿಂದ ಹೊರಗಡೆ ಉಳಿಯುವ ಮಕ್ಕಳ ಸಂಖ್ಯೆ ಕಡಿಮೆ ಮಾಡಲು ಶಿಕ್ಷಣ ಇಲಾಖೆ ಎಐ ಬಳಸಿಕೊಳ್ಳಲು ಮುಂದಾಗಿದೆ. ಶಿಕ್ಷಕರ ತರಗತಿಗಳ ಮಾನಿಟರ್ ಮಾಡಲು ಮುಂದಾಗದ್ದು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣ ಗುಣಮಟ್ಟ ವೃದ್ಧಿ ಆಗುವ ವಿಶ್ವಾಸವಿದೆ. ಹಂಸ ಶ್ಯಾಮಲಾ, ನ್ಯೂಸ್ 18.